ಇದು ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರ ಹೇಳಿಕೆ ಅಸಮಾಧಾನ ಇರೋದು ನಿಜ ಅನ್ನುವಂತ ಹೇಳಿಕೆಯನ್ನ ಡಾಕ್ಟರ್ ಅಜಯ್ ಸಿಂಗ್ ನೀಡಿದ್ದಾರೆ. ಇಂದು ವೇಣುಗೋಪಾಲ್ರನ್ನ ಭೇಟಿ ಮಾಡ್ತಾ ಇದ್ದೀನಿ ಅನ್ನುವಂತ ಮಾತನ್ನ ಕೂಡ ಅಜಯ್ ಸಿಂಗ್ ಹೇಳಿರುವಂತದ್ದು. ಮಾಹಿತಿ ವರದಿಗಳಿದ್ವು. ಅಜಯ್ ಸಿಂಗ್ರನ್ನ ಕೂಡ ಬಿಜೆಪಿ ನಾಯಕರು ಸಂಪರ್ಕಿಸಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ. ಯಾಕಂದ್ರೆ ಧರ್ಮ ಸಿಂಗ್ರ ನಂತರ ಅಜಯ್ ಸಿಂಗ್ರಿಗೆ ಯಾವುದೇ ರೀತಿಯಲ್ಲೂ ಕೂಡ ಸ್ಥಾನಮಾನ ನೀಡಲಾಗ್ತಾ ಇಲ್ಲ ಅನ್ನುವಂಥ ಒಂದು ಅಸಮಾಧಾನ ಇತ್ತು ಅಜಯ್ ಸಿಂಗ್ಗೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಇಬ್ಬಾಗವಾದಾಗ ನಮ್ಮ ತಂದೆ ಪಕ್ಷವನ್ನ ಬಿಟ್ಟಿರಲಿಲ್ಲ. 1977ರಲ್ಲಿ ಕಾಂಗ್ರೆಸ್ ಇಬ್ಬಾಗ ಆದಾಗಲೂ ಕೂಡ ನಮ್ಮ ತಂದೆ ಸ್ಟ್ರಾಂಗ್ ಆಗಿ ಮೂಲ ಕಾಂಗ್ರೆಸ್ನಲ್ಲೇ ಇದ್ರು. 7 ಜನ ಶಾಸಕರಿದ್ರು ಕೂಡ ಕಾಂಗ್ರೆಸ್ ಅನ್ನ ಕಟ್ಟಿದ್ರು ನಮ್ಮ ತಂದೆ. ಆದರೆ ಈಗ ನಮ್ಮನ್ನ ಮೂಲೆ ಗುಂಪು ಮಾಡಲಾಗ್ತಾ ಇದೆ. ನಮ್ಮ ತಂದೆಯಿಂದ ಹಿಡಿದು ನಾವು ಕಾಂಗ್ರೆಸ್ ಅನ್ನ ಕಟ್ಟಿದ್ದೇವೆ, ಬೆಳೆಸಿದ್ದೇವೆ. ಆದರೆ ಈಗ ನಮ್ಮನ್ನ ಮೂಲೆ ಗುಂಪು ಮಾಡಲಾಗ್ತಾ ಇದೆ, ಕಡೆಗಣಿಸಿರೋದು ನಿಜ. ಹಾಗಂತ ಪಕ್ಷ ಬಿಟ್ಟಿಲ್ಲ ಅನ್ನುವಂಥ ಮಾತನ್ನು ಕೂಡ ಡಾಕ್ಟರ್ ಅಜಯ್ ಸಿಂಗ್ ಹೇಳಿಕೆಯನ್ನು ನೀಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ಅಜಯ್ ಸಿಂಗ್ ಕೂಡ ಲಿಸ್ಟ್ ನಲ್ಲಿ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇತ್ತು. ಏನೋ 18 ಜನ, 16 ಜನ, 20 ಜನ ಅಂತ ಹೇಳ್ತಾ ಇದ್ರು. ಆ ಲಿಸ್ಟ್ ನಲ್ಲಿ ಇವರ ಹೆಸರು ಕೂಡ ಇತ್ತು ಅನ್ನುವಂಥ ಮಾಹಿತಿ. ಆದ್ರೆ ಈಗ ಅಜಯ್ ಸಿಂಗ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಸಂಜಯ್, ಅಮರ್ ಪ್ರಸಾದ್, ರಾಜ್ಯದಲ್ಲಿ ರಾಜಕೀಯ ಬೆಳವಣಿಗೆಗಳಲ್ಲಿ ಕಳೆದ 3-4 ದಿನಗಳಿಂದ ಜೇವರ್ಗಿ ಕ್ಷೇತ್ರದ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರ ನಂಬರ್ ಯಾರಿಗೂ ಕೂಡ ಸಿಕ್ಕಿಲ್ಲ. ಅಂದ್ರೆ ಅವ್ರು ಯಾರ ಸಂಪರ್ಕಕ್ಕೂ ಕೂಡ ಬಂದಿರಲಿಲ್ಲ. ಕುಟುಂಬದ ಜೊತೆ ಪ್ರವಾಸಕ್ಕೆ ಹೋದ ಹಿನ್ನೆಲೆಯಲ್ಲಿ ತಮ್ಮ ನಂಬರ್ಗಳನ್ನ, ಅಂದ್ರೆ ತಮ್ಮ ಪರ್ಸನಲ್ ಮೊಬೈಲ್ ಅನ್ನ ಆಪ್ತರ ಬಳಿ ಕೊಟ್ಟು ಹೋಗಿದ್ರೆ. ಹಾಗಾಗಿ ಅಜಯ್ ಸಿಂಗ್ ಸಂಪರ್ಕಕ್ಕೆ ಅಂದ್ರೆ ರಾಜ್ಯದಲ್ಲಿ ಅನೇಕರು ಏನು ಕಾಂಗ್ರೆಸ್ ಬಿಟ್ಟಾರಂತ. ಒಂದ್ ಸೆಕೆಂಡ್ ಸಂಜಯ್, ಈಗ ಸ್ವತಃ ನನ್ನ ಜೊತೆಗೆ ಮಾತಾಡೋಕೆ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಇದ್ದಾರೆ. ಅಜಯ್ ಸಿಂಗ್ ಅವರೇ, ಈಗ ಇಷ್ಟು ದಿವಸ ತಾವು ಇದಕ್ಕಿದ್ದ ಹಾಗೆ ಕಾಣಿಸ್ತಿರ್ಲಿಲ್ಲ, ಯಾರಿಗೂ ಕೂಡ ಸಿಗ್ತಾ ಇರಲಿಲ್ಲ. ಈಗ ತಾವು ಪ್ರತ್ಯಕ್ಷರಾಗಿದ್ದೀರಿ. ಈಗ ನಿಮ್ಮ ಸ್ಟೇಟಸ್ ಏನು ಅಂತ, ಯಾವ ಕಡೆ ಏನ್ ಕತೆ ಅಂತ? ಇಲ್ಲ, ನಾನು ಕಾಂಗ್ರೆಸ್ ಪಕ್ಷದ ಶಾಸಕನಾಗಿದ್ದೀನಿ. ನಮ್ಮ ತಂದೆಯವರು ಸುಮಾರು 50 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ. ಹೌದು. ಅವರು ಸುಮಾರು 1969ರಿಂದ ಯಾವಾಗಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ. ಕಾಂಗ್ರೆಸ್ ಇಬ್ಬಾಗ ಆಗಿರುವಾಗ 1977 ಅಲ್ಲೂ ಕೂಡ ಕೇವಲ 7 ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲಿದ್ರು. ಅಂತ ಸಂದರ್ಭದಲ್ಲೂ ನಮ್ಮ ತಂದೆಯವರು ಪಕ್ಷ ಬಿಟ್ಟು ಹೋಗಿಲ್ಲ. ನಾನು ಪಕ್ಷ ಬಿಡೋದ್ ಪ್ರಶ್ನೆನೇ ಬರಲ್ಲ. ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೀನಿ, ಯಾವಾಗಲೂ ಕಾಂಗ್ರೆಸ್ ಪಕ್ಷ ಜೊತೆನೆ ಇರ್ತೇನೆ. ಅಲ್ಲ, ಈಗ ಕಳೆದ ಕೆಲವೊಂದಷ್ಟು ದಿನಗಳಲ್ಲಿ ಆಗ್ತಿರುವಂತ ಬೆಳವಣಿಗೆ, ಸರ್ಕಾರ ಬಂದಾಗ್ಲಿಂದಲೂ ಕೂಡ ಆಗ್ತಿರುವಂತ ಬೆಳವಣಿಗೆ ಅಜಯ್ ಸಿಂಗ್ ಅವರಿಗೆ ಬಹಳ ಮನಸ್ಸಿಗೆ ನೋವುಂಟು ಮಾಡಿದೆ. ಹೀಗಾಗಿ ಅವರು ಬೇರೆ ತರ ಏನಾದರೂ ಚಿಂತನೆ ನಡೆಸ್ತಾ ಇದ್ದಾರೆ. ಬಿಜೆಪಿ ನಾಯಕರು ಕೂಡ ಅವ್ರನ್ನ ಸಂಪರ್ಕಿಸಿದ್ದಾರೆ. ಅದಕ್ಕೆ ಅವರು ನಾಟ್ ರೀಚಬಲ್ ಆಗಿದ್ದಾರೆ ಅನ್ನೋ ಮಾತುಗಳು, ವರದಿಗಳು ಓಡಾಡ್ತಾ ಇದ್ವು. ಆತರ ಏನು ಪ್ರಶ್ನೆನೇ ಇಲ್ಲ. ನಾನು ಇವಾಗ ಕುಮಾರಕೃಪಾ ಗೆಸ್ಟ್ ಹೌಸ್ ಹೋಗಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ನಾನು ಭೇಟಿ ಆಗ್ತೇನೆ. ಅದ್ರಲ್ಲಿ 2 ಮಾತು ಇಲ್ವೇ ಇಲ್ಲ. ಅಲ್ಲ, ಈಗ ಬಿಜೆಪಿ ನಾಯಕರು ನಿಮ್ಮನ್ನ ಸಂಪರ್ಕ ಮಾಡಿಲ್ವಾ? ಅಲ್ಲ, ಅವ್ರು ಬಿಜೆಪಿ ನಾಯಕರು ಮೊದಲು ಸಂಪರ್ಕ ಮಾಡಿದ್ರು. ಅವ್ರಿಗೂ ಸ್ಪಷ್ಟವಾಗಿ ಹೇಳಿದ್ದೀನಿ, ನಾವು ಕಾಂಗ್ರೆಸ್, ನಮ್ಮ ಕುಟುಂಬ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂತ ಕುಟುಂಬ ಇದೆ. ಯಾವಾಗ್ಲೂ ನಾವು ಕಾಂಗ್ರೆಸ್ ಪಕ್ಷದ ಜೊತೆ ಇದ್ದೀವಿ. ನಾವು ಕಾಂಗ್ರೆಸ್ ಪಕ್ಷವನ್ನು ಬಿಡೋದ್ ಪ್ರಶ್ನೆನೇ ಬರಲ್ಲ ಅಂತ ಸ್ಪಷ್ಟವಾಗಿ ಅವ್ರಿಗೂ ಕೂಡ ತಿಳಿಸಿದ್ದೀನಿ ಮೊದಲು. ಈಗ ಯಾರಿಗೂ ನನ್ಗೆ ಸಂಪರ್ಕದಲ್ಲಿಲ್ಲ, ಮತ್ತೆ ಯಾರು ನಂಗೆ ಕಾಂಟ್ಯಾಕ್ಟ್ ಮಾಡಕ್ ಹೋಗಲ್ಲ ಈ ವಿಷಯಕ್ಕೆ. ಮತ್ತೆ ಅಜಯ್ ಸಿಂಗ್ ಅವರು 2-3 ದಿನ ನಾಟ್ ರೀಚಬಲ್ ಆಗ್ಬಿಟ್ಟಿದ್ರಲ್ಲ? ಇಲ್ಲ, ನಾನು ನಮ್ಮ ಕುಟುಂಬದ ಜೊತೆ ಹಬ್ಬ ಇತ್ತಂತ ನಮ್ಮ ಮಕ್ಕಳ ಜೊತೆ ಮತ್ತು ಕುಟುಂಬ ಜೊತೆ ನಾನು ಹೋಗಿದ್ದೆ. ನಿನ್ನೆ ನಾನು ಬಂದಿದ್ದೀನಿ, ಇಲ್ಲೇ ಸಂಪರ್ಕದಲ್ಲಿದ್ದೀನಿ. ನಮ್ಮ ವರಿಷ್ಠ ಜೊತೆ ನಾನೆಲ್ಲ ಗಣ್ಯರ ಜೊತೆ ನಾನು ಮಾತಾಡ್ತಾ ಇದ್ದೀನಿ. ಅವ್ರಿಗೆ ಹೋಗಿ ಭೇಟಿನೂ ಆಗ್ತೇನೆ. ಸೊ ಈಗ ಆಗ್ತಿರುವಂತಹ ಬೆಳವಣಿಗೆಗಳಲ್ಲಿ ಅಜಯ್ ಸಿಂಗ್ ಅವರು ಯಾವುದೇ ರೀತಿಯಲ್ಲೂ ಕೂಡ ಇನ್ವಾಲ್ವ್ ಆಗಿಲ್ಲ? ನಮ್ದೇನ್ ಸಂಬಂಧನೂ ಇಲ್ಲ. ಯಾವ ರೀತಿಯಿಂದ ಸಂಬಂಧ ಇಲ್ಲ ಈ ಬೆಳವಣಿಗೆಯಲ್ಲಿ. ಅಲ್ಲ, ಈಗ ನೀವು ನಾಟ್ ರೀಚಬಲ್ ಆಗಿದ್ದಾಗ ಫುಲ್ ಆತಂಕಗೊಂಡಿದ್ರು ನಾಯಕರೆಲ್ಲ. ನಿಮಗೆ ಕಾಲ್ ಮಾಡಿ ಏನಾದ್ರು ಮಾತಾಡಿದ್ರ ನಿನ್ನೆ ಇವತ್ತು ಏನಾದ್ರು ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರು? ಎಲ್ಲ ನಮ್ಮ ಮುಖದ ಜೊತೆ ನಾನು ಮಾತಾಡಿದ್ದೀನಿ. ನಾವು ಕಂಟಿನ್ಯೂಸ್ ಅವ್ರ ಸಂಪರ್ಕದಲ್ಲಿ ಇದ್ದೀನಿ. ಓಕೆ, ಈಗ ಅಜಯ್ ಸಿಂಗ್ ಅವ್ರಿಗಾಗಿರೋ ಮನಸ್ಸಿನ ನೋವಿಗೆ ಯಾವ ರೀತಿಯಾದಂತಹ ಒಂದು ಪರಿಹಾರವನ್ನ ಹೇಳ್ತಾ ಇದ್ದಾರೆ ಅಂತ ರಾಜ್ಯ ಕಾಂಗ್ರೆಸ್ ನಾಯಕರು? ನನಗ ನಿಮ್ಗೆ ನಮ್ಗೇನಿಲ್ಲ. ಏನ್ ಭರವಸೆ ಕೊಡ್ತಾ ಇದಾರೆ ಈಗ? ಏನು ಭರವಸೆ ಅಂತ ಏನಿಲ್ಲ. ಇವಾಗ ನಾನು ಮಿನಿಸ್ಟರ್ ಆಗ್ಬೇಕಂತ ಒಂದು ಆಕಾಂಕ್ಷೆ ಇದ್ದೆ. ಹೌದು, ಆದ್ರೆ ಬಟ್ ನಿಮ್ಗೂ ಕೂಡ ಚೆನ್ನಾಗಿ ಗೊತ್ತು, ನಿಮ್ಗೂ ಕೂಡ ಚೆನ್ನಾಗಿ ಗೊತ್ತು ನಿಮ್ಗೆ ಯಾಕೆ ಸಿಕ್ಕಿಲ್ಲ, ಯಾರ್ಯಾರು ಕೊಕ್ಕೆ ಹಾಕಿದ್ರು ಅಂತ. ಹೌದು 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 ಹೌದು
ಸೊ ಅದು ಮುಂದೆ ಏನು ಪರಿಹಾರ ಆಗುತ್ತಂತ ಅನ್ಕೋತೀರಾ? ಇಲ್ಲ, ಅದು ಏನಾಗ್ತದೋ ಅದು ಪಕ್ಷದ ಮೇಲೆ ಬಿಟ್ಟಿದೀವಿ. ನಾವು ಪಕ್ಷಕ್ಕೋಸ್ಕರ ಮೊದಲಿಂದ ಕೆಲಸ ಮಾಡ್ತಾ ಬರ್ತಿದೀವಿ, ಮುಂದಿನ ಕೆಲಸ ಮಾಡ್ತೀವಿ. ಎಸ್, ಥ್ಯಾಂಕ್ ಯು ಡಾಕ್ಟರ್ ಅಜಯ್ ಸಿಂಗ್ ಅವರೇ. ಇದು ಜೇವರ್ಗಿ ಶಾಸಕ ಅಜಯ್ ಸಿಂಗ್ರ ಪ್ರತಿಕ್ರಿಯೆ. ಧರ್ಮಸಿಂಗ್ರ ಪುತ್ರ ಅಜಯ್ ಸಿಂಗ್ ಮಂತ್ರಿ ಆಗಬೇಕು ಅನ್ನುವಂಥ ಅಪೇಕ್ಷೆಯನ್ನು ಹೊಂದಿದ್ರು, ಆದರೆ ತಮ್ಮನ್ನು ಕಡೆಗಣಿಸಲಾಗ್ತಾ ಇದೆ ಅನ್ನುವಂಥ ಒಂದು ಅಪಾರವಾದ ನೋವನ್ನು ಅವರು ಇಟ್ಕೊಂಡು ಇದ್ದಾರೆ. ಈ ಸಂದರ್ಭದಲ್ಲಿ ಅವರು 3-4 ದಿನ ನಾಟ್ ರೀಚೇಬಲ್ ಆಗಿದ್ದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಒಂದು ರೀತಿ ಕೋಲಾಹಲ ಉಂಟಾಗಿತ್ತು. ಅಜಯ್ ಸಿಂಗ್ ಕೂಡ ಏನಾದರೂ ಮೂವ್ ಆಗಿಬಿಟ್ಟಿದ್ದಾರೆ ಅನ್ನುವಂಥ ಪ್ರಶ್ನೆ. ಆದರೆ ಈಗ ಅವರು ಟಿವಿ9 ಜೊತೆ ನೇರವಾಗಿ ಲೈವ್ನಲ್ಲಿ ಮಾತನಾಡ್ತಾ ಸ್ಪಷ್ಟವಾಗಿ ಹೇಳಿದ್ರು, ನಾನು ಹೋಗೋದಿಲ್ಲ, ನಾನು ಕಾಂಗ್ರೆಸ್ನಲ್ಲೇ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳಿದ್ರು. ಆದರೆ ಅಸಮಾಧಾನ ಇರೋದು ನಿಜ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ.